ಏನಿಲ್ಲ, ಸುಮಾರು 2.5 ವರ್ಷ ಬೇಡ, 2 ವರ್ಷ 9 ತಿಂಗಳಿಂದ ಕಿತ್ತೂರು ಜನತೆ ಅಪೇಕ್ಷೆ ಮೇರೆಗೆ ಒಂದು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಭಾಳ ದೂರ, ಇನ್ನೊಂದು ಊರಿಗೆ ಹೋಗುವಂಥ ಜಾಗದಾಗ ಹಾಸ್ಪಿಟಲ್ ನಿರ್ಮಾಣ ಆಗಾಕತ್ತಿತ್ತು. ಅದಕ್ಕೆ ಸಾಕಷ್ಟು ಚಳವಳಿ ಮನೆ ಎಲ್ಲ ಕೊಟ್ಟಿದ್ರು ಕೂಡ ಅಲ್ಲೇ ನಿರ್ಮಾಣ ಆಗಾಕತ್ತಾಗ ಒಂದು ಚಳವಳಿ ಮಾಡಿದ್ವಿ. ಪಟ್ಟಣದ ಎಲ್ಲ ನಿವಾಸಿಗಳು ಅಥವಾ ಸುತ್ತಮುತ್ತ ಇದ್ದಂಥ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶ ಮಂದಿ ಕೂಡಿ ಮಾಡಿದಾಗೂ ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ. ತದನಂತರ ಚುನಾವಣೆ ಬಂತು, ಅದನ್ನ ಒಂದು ಅಜೆಂಡಾ ಇಟ್ಕೊಂಡು ನಾವು ಹೋಗಿದ್ವಿ. ನಮ್ಮನ್ನ ಏನಾದ್ರು ನೀವು ಚುನಾಯಿತಿ ಮಾಡಿದ್ರೆ ನಾವು ಡೆಫಿನೆಟಾಗಿ ಇಲ್ಲೇ ಊರಾಗ ಮಾಡ್ತೇವೆ ಅಂತ ಹೇಳಿದ್ವಿ. ಆ ಪ್ರಕಾರ ಚುನಾವಣೆ ಆಯಿತು, ಜನರು ಕೂಡ ಆಶೀರ್ವಾದ ಮಾಡಿದರು. ನಾವು ಏನು ಮಾತು ಕೊಟ್ಟಿದ್ದು ಆ ಪ್ರಕಾರ ನಡ್ಕೋಬೇಕನ್ನುವಂಥ ದೃಷ್ಟಿಯಿಂದ ಹಲವಾರು ಅಡಚಣೆ ಬಂದು, ಭಾಳಷ್ಟು 1-2 ಬಂದೆಲ್ಲ ಹೇಳಕ್ಕೆ ಬರೋದಲ್ಲ. ನಾವು ಬಂದರೂ ಕೂಡ ಅದನ್ನು ಮೀರಿ ಮಾನ್ಯ ದಿನೇಶ್ ಗುಂಡೂರಾವ್ ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಂಡ್ರು. ಅತಿ ಅವಶ್ಯ ಐತೆ ಅನ್ನುವಂಥ ಅವ್ರಿಗೂ ಮನಗಂಡು ಬಂತು. ಅದನ್ನು ತೋರಿಸಿದಾಗ ಗೊತ್ತಾಯ್ತು ಅವ್ರಿಗೆ, ಇದು ಮನುಷ್ಯರಿಗೆ ಮಾಡುವಂಥದ್ದು, ದವಾಖಾನೆ ಮಾಡುವಂಥ ಜಾಗ ಅಲ್ಲಿದ್ದು ಸೂಕ್ತವಾದಂಥ ಜಾಗ ಹುಡುಕ್ರಿ. ಪಟ್ಟಣದಾಗ ಅತಿ ಸಮೀಪ ಎಲ್ಲ ಬಡವರಿಗೆ ಬಂದು ಹೋಗಾಕತ್ತು ಇದಕ್ಕಾತು ಅನುಕೂಲ ಆಗುವಂಥ ದೃಷ್ಟಿಯಿಂದ ಇಲ್ಲಿ ಹುಡುಕಿದ್ರೆ ಸ್ವಲ್ಪ ಏರಿಯಾ ಕಮ್ಮಿ ಇದ್ದರೂ ಕೂಡ ಒಂದು ಫ್ಲೋರ್ ಎಕ್ಸ್ಟ್ರಾ ಮಾಡೋನು, ವೈಡ್ ಹೋಗೋದು ಬೇಡ ಅನ್ನುವಂಥ ಇಟ್ಕೊಂಡು ಇದ್ದಂಥ ಜಾಗದಾಗ ಇಲ್ಲಿ ತಾಲೂಕು ಆಸ್ಪತ್ರೆ ಅದ. 50 ಬೆಡ್ದಿತ್ತು, ಸುಮಾರು 15 ಕೋಟಿ ಇತ್ತು. ಈ ಸಲ 33.5 ಕೋಟಿ ಆಗಿತ್ತು, 100 ಬೆಡ್. ಅದಕ್ಕೆ ಬಹುತೇಕ ಇದ್ರದ್ದು ಏನೋ ಕ್ರೆಡಿಟ್ ಹೋಗ್ಬೇಕಾದ್ರೆ ಮಾನ್ಯ ಆರೋಗ್ಯ ಸಚಿವರಿಗೆ ಕೊಡೋಕ್ಕೆ ಹೇಳಕ್ಕೆ ಬಯಸ್ತಾನೆ. ಯಾಕಂದ್ರೆ ಬಹುತೇಕ ವೆರಿ ಎಫಿಷಿಯೆಂಟಾಗಿ ಅದು ಏನು ಆಗ್ಬೇಕಾಗಿತ್ತು ಅದನ್ನು ಡೆಫಿನೆಟಾಗಿ ಎಲ್ಲ ಸಾಮಾನ್ಯ ಮಂದಿ ಎಲ್ಲಿ ಅವೆಲ್ಲ ಮಾಡಿರ ದವಾಖಾನೆ ಮಾಡಿರ ಅನುಕೂಲ ಆಕೈತೆ ಅನ್ನುವಂಥದ್ದು ದೂರದೃಷ್ಟಿ ಐತೆ ಅವ್ರಿಗೆ. ಅದನ್ನು ಇಟ್ಕೊಂಡು ಸುಮಾರು 3 ಕೋಟಿ ರೂಪಾಯಿ ಕೂಡ ಅದನ್ನು ಬೇರೆ ಇದರಿಂದ ಭರಣೆ ಮಾಡಿ ಮತ್ತೆ 33.5 ಕೂಡ ಸುಮಾರು 36.5 ಕೋಟಿ ವೆಚ್ಚ ಬಂದಂಗೆ ನಮಗೆ. ಸರ್, ಒಂದೇ ಸ್ಥಳದಲ್ಲಿ KSRTC ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಆಮೇಲೆ ಕೋರ್ಟ್ ಆಗಲಿ, ತಾಲೂಕು ಆಸ್ಪತ್ರೆ ಆಗಿದೆ ಸರ್. ರಾಜ್ಯದಲ್ಲಿ ಈ ತರ ಯಾವುದೂ ಸ್ಥಳ ಇಲ್ಲ ಅಂತ ಹೇಳಿ ಬಹುತೇಕಿಲ್ಲ. ಇನ್ನು ಸ್ಥಳ ಹುಡ್ಕೊಳ್ಳೋದಂದ್ರೆ ನಮಗೆ ಜನಪ್ರತಿನಿಧಿ ಆಗಿದೆ ಅಂತಂದ್ರೆ ಎಲ್ಲಿ ಏನೈತೆ ಅನ್ನೋದು ನಮಗೆ ಮೊದಲು ಗೊತ್ತಿರ್ಬೇಕು. ಬಹುತೇಕ ಇದ್ರ ಹಿಂದಿನ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ ನಿಮಗೆ. ಇದನ್ನು ಕಂಟೈನ್ಮೆಂಟ ಇದರಿಂದ ತೊಗೋಬೇಕಾದ್ರೆ ಐ ವಾಸ್ ದ ಮ್ಯಾನ್ ಬಿಹೈಂಡ್ ದಟ್. ನನಗೆ ಪೂರ ಇದ್ರದ್ದೆಲ್ಲ ಪಿಕ್ಚರ್ ಗೊತ್ತೈತಿ. ಅನ್ಫಾರ್ಚುನೇಟ್ಲಿ 1-2 ಕಡೆ ಬೇರೆ ಇಲಾಖೆಗಳು ಬಂದು ಹೋಗು, ಅವ್ನು ದೂರ ಇಡೋದಿತ್ತು. ಬಂದವಂದಾಗ ಏನು ಮಾಡಕ್ಕೆ ಬರೋದಿಲ್ಲ, ಇದ್ದಿದ್ರಾಗ ತೊಗೊಂಡು ಮಾಡ್ಕೊಂತ ಹೋಗೋದಂತ. ಸರ್, ಈಗ ಹಳೆ ಕಟ್ಟಡ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರ್ಚಾಗಿದೆ ಸರ್. ಅಲ್ಲಿ ಈಗ ಲಿಟಿಗೇಷನ್ ಐತಿ. ಇಟ್ ಹ್ಯಾಸ್ ಗಾನ್ ಟು ದ ಕೋರ್ಟ್. ಲಿಟಿಗೇಷನ್ ಆದಮೇಲೆ ಅಲ್ಲಿ ವಿಲ್ ಪ್ಲ್ಯಾನ್ ಒಂದು ಯಾವ್ದಾರ ಹಾಸ್ಟೆಲು, ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅದನ್ನು ಹಸ್ತಾಂತರ ಮಾಡುವಂಥದ್ದು. ಕೊನೆಯದಾಗಿ ಕ್ಷೇತ್ರ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಏನು ಇಷ್ಟಪಡ್ತೀವಿ? ತಾವು ಏನೊಂದು ಅಪೇಕ್ಷೆ ಇಟ್ಕೊಂಡು ಹೋರಾಟ ಮಾಡಿದ್ರಿ, ಅವತ್ತು ನಿಮ್ಮ ಬೇಡಿಕೆ ಇಟ್ಕೊಂಡೈತಿ, ಇವತ್ತು ಅದು ಡೆಫಿನೆಟ್ಲಿ ಸಫಲ ಆಗೈತಿ. ಆ ಹೋರಾಟದ ನಿಮ್ಮ ಕನಸನ್ನು ಅದನ್ನು ಈಡೇರಿಸಕ್ಕೆ ನನಗೆ ಶಕ್ತಿ ಕೊಟ್ಟರೆ, ಆ ಶಕ್ತಿ ಮುಖಾಂತರ ನಿಮ್ಮನ್ನು ಆ ಕನಸನ್ನು ಈಡೇರಿಸಿದ್ದೇನೆ ಅಂತ ಹೇಳಕ್ಕೆ